ವಾಲ್ಕ್ ಅರೌಂಡ್ ಅಲ್ಲಿ ಗಾಡಿ ಯಾವ್ದು ಅಂತ ಗೊತ್ತಾಗಿದೆ. ಬನ್ನಿ ಫ್ರೆಂಡ್ಸ್ ರಿವ್ಯೂ ಮಾಡೋಣ ಗಾಡಿನ, ಟೈಮ್ ವೇಸ್ಟ್ ಮಾಡೋದು ಬೇಡ. ಇದು ಸೀಟ್ ಅಡ್ಜಸ್ಟ್ಮೆಂಟ್ ಫ್ರೆಂಡ್ಸ್. ಇದು ಅಪ್ ಅಂತ ಮಾಡಿದಷ್ಟು ಗಾಡಿ ಅಪ್, ಸೀಟ್ ಅಪ್ ಆಗುತ್ತೆ. ಇದು ಮಾಡಿದ್ರೆ ಪೂರ್ತಿ ಡೌನ್ ಆಗ್ಬಿಡುತ್ತೆ. ಮತ್ತೆ ಇದು ಹಿಂದೆಗಡೆ ರೆಸ್ಟ್ ಅಡ್ಜಸ್ಟ್ಮೆಂಟ್, ಸ್ಟ್ರಾಂಗ್ ಸೀಟು ಮೇಲೆ ಕೆಳಗೆ ಆಡದೆ ತರ ಸ್ಟ್ರಾಂಗ್ ಸಾಫ್ಟ್ ಮಾಡೋದು. ಇದು ರೆಸ್ಟ್ ಅಡ್ಜಸ್ಟ್ಮೆಂಟ್. 281 ಹಾರ್ಸ್ ಪವರ್, 7200 cc ಇಂಜಿನ್ ವಿತ್ 9 ಸ್ಪೀಡ್ ಗೇರ್ ಬಾಕ್ಸ್. ಎಕ್ಸ್ಟ್ರಾ ಗೇರ್ ಒಂದ್ ಬರುತ್ತೆ, ರಿವರ್ಸ್ ಬರುತ್ತೆ. 1 ರಿಂದ 4 ಸಿಂಗಲ್ ನ್ಯೂಟ್ರಲ್ ಅಲ್ಲಿ ಹಾಕ್ಬೇಕು. ಮತ್ತೆ 5th 6th 7th 8th ಡಬಲ್ ನ್ಯೂಟ್ರಲ್. ಡಬಲ್ ನ್ಯೂಟ್ರಲ್ ಹೆಂಗ್ ಮಾಡೋದು ಅಂದ್ರೆ, ನ್ಯೂಟ್ರಲ್ ತಗೊಂಡು ಹಿಂಗೊಂದ್ಸತಿ ಟ್ಯಾಪ್ ಮಾಡಿದ್ರೆ ಅಲ್ಲಿ ಇನ್ನೊಂದು 3 5 6 7 8 ಓಪನ್ ಆಗುತ್ತೆ. ಅವಾಗ ಆ ಗೇರ್ ಹಾಕ್ಬೋದು. ನೀವು ತಿರ್ಗಾ ಗೇರ್ ಡೌನ್ ಮಾಡ್ಬೇಕು ಅಂದಾಗ ಇತ್ಲಿಂದ ಒಂದ್ಸತಿ ಟ್ಯಾಪ್ ಮಾಡಿದ್ರೆ ತಿರ್ಗಾ 1 2 3 4 ಓಪನ್ ಆಗುತ್ತೆ. ರಿವರ್ಸ್ ಎಕ್ಸ್ಟ್ರಾ ಹಾಕ್ಬೇಕಂದ್ರೆ ಫುಲ್ ಪುಷ್ ಮಾಡಿ ಹಾಕಿದ್ರೆ ರಿವರ್ಸಿಗೆ ಬೀಳುತ್ತೆ. ಪುಷ್ ಮಾಡಿ ಹಿಂದೆ ಹೇಳಿದ್ರೆ ಎಕ್ಸ್ಟ್ರಾ ಎಲ್ಲ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ಹೆವಿ ಲೋಡ್ ಇದ್ದಾಗ, ಗಾಡಿ ಸಿಗಾಕೊಂಡಿರುತ್ತೆ ಆ ಟೈಮ್ ಅಲ್ಲಿ ಎಕ್ಸ್ಟ್ರಾ. ಆಲ್ಮೋಸ್ಟ್ ಆಲ್ ನಮ್ ಡ್ರೈವರ್ಸ್ ಎಲ್ಲ ಏನ್ ಮಾಡ್ತಾರೆ ಅಂದ್ರೆ, ಖಾಲಿ ಗಾಡಿ ಇದ್ದಾಗ ಡೈರೆಕ್ಟ್ 5th 6th ಹಾಕೊಂಡ್ ಹೊಡಿತಾರೆ. ಲೋಡ್ ಇದ್ದಾಗ ಕೆಲವೊಬ್ರು 2nd 3rd ಅಲ್ಲೇ ಮೂವ್ ಮಾಡ್ತಾರೆ. ಈ ತರ ಎಲ್ಲ ಮಾಡ್ತಾರೆ. ಮತ್ತೆ ನೆಕ್ಸ್ಟ್ ಇನ್ನೇನ್ ಹೇಳ್ಬೋದಂದ್ರೆ, ಇದು ನಿಮ್ಗೆ ವಿತ್ ಎಸಿ ಇಂಜಿನ್ ನಮ್ದು. ಇದು ಇಲ್ಲಿ ಎಸಿ ನಮ್ಗೆ ಎಷ್ಟು ಬೇಕು ಮೇಲ್ಗಡೆದಕ್ ಹಾಕೊಂಡ್ರೆ ಎಸಿ. ಇದು ರಿವರ್ಸ್ ಉಲ್ಟಾ ಈ ತರ ಟರ್ನ್ ಮಾಡಾಕಿದ್ರೆ ಫ್ಯಾನ್. ಗೊತ್ತಾಗ್ತಾ ಇದೆ ನೋಡಿ, ಬೇಕಾದ್ರೆ ಬರ್ತಾ ಇದೆ. ನಿಮಗ್ ಗೊತ್ತಾಗಲ್ಲ, ಇಲ್ಲಿ ನಮಗ್ ಗೊತ್ತಾಗ್ತಿದೆ ಅಷ್ಟೇ. ಮತ್ತೆ ಇದು ಇಲ್ಲಿ ಅಡ್ಜಸ್ಟ್ಮೆಂಟ್ ನಿಮ್ಗೆ ಎಲ್ ಬೇಕು ಆ ತರ ಅಡ್ಜಸ್ಟ್ಮೆಂಟ್. ಇದು ಈ ಬ್ಲೂ ಕಲರ್ ಹಾಕಿದ್ರೆ ಎಸಿ, ಇದು ಹೀಟರು. ಮತ್ತೆ ಇಲ್ಲಿ ಬಂದ್ರೆ ಇದು ಲೆಫ್ಟ್ ಸೈಡ್ ಗ್ಲಾಸ್ ಮೇಲೆ ಎತ್ತೋದು, ಕೆಳಗಡೆ ಡೌನ್ ಮಾಡೋದು. ಅದ್ ಬಿಟ್ರೆ ಒಂದು ನಿಮ್ಗೆ ಫೈರ್ ಎಕ್ಸ್ಟಿಂಗ್ವಿಷನ್ ಕೊಟ್ಟಿರ್ತಾರೆ. ಇದು ಹ್ಯಾಂಡ್ ಬ್ರೇಕು. ಕೆಳಗಡೆ ಮಾಡಿದ್ರೆ ರಿಲೀಸು, ಮೇಲ್ಗಡೆ ಮಾಡಿದ್ರೆ ಲಾಕು. ಇದು ಎಸಿ ಕಂಟ್ರೋಲು, ಪಾರ್ಕಿಂಗು. ಅದ್ ಬಿಟ್ರೆ ಇದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಲ್ಲಿ ಎಷ್ಟು ಕಿಲೋಮೀಟರ್ ರೋಡ್ ಐತೆ ಅದು ಎಲ್ಲ ಇದು. ಇದ್ ಬಿಟ್ರೆ ಇದು ಡಿಫ್ರೆನ್ಷಿಯಲ್ ಲಾಕು. ಡಿಫ್ರೆನ್ಷಿಯಲ್ ಲಾಕ್ ಅಂದ್ರೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ವೀಲ್ ಲಿಫ್ಟ್ ಆಕ್ಸಲ್ ಬರುತ್ತೆ ಇದ್ರಲ್ಲೊಂದು. ಆ ಲಿಫ್ಟ್ ಆಕ್ಸಲ್ ಎತ್ತದಕ್ಕೆ ಇದು ಯೂಸ್ ಮಾಡೋದು. ಇದು ಇಲ್ಲ ಅಸಿಸ್ಟ್. ಇದು ಮತ್ತೆ ರೈಟ್ ಸೈಡ್ದು ವಿಂಡೋ ರೈಸರು, ಡೌನರು. ಅದ್ ಬಿಟ್ರೆ ಈ ಕಡೆ ನಿಮ್ಗೆ ಇಲ್ಲಿ ನೋಡ್ಬೋದು, ಇಲ್ಲಿ ಕಾಣಿಸ್ತಾ ಇದೆ, ಇದು ಕ್ರೂಸ್ ಕಂಟ್ರೋಲ್. ಇದು ರೀಜನರೇಷನ್ ಬಟನ್. ಇದು ರೀಜನರೇಷನ್ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಾಕ್ತೀನಿ. ಇದ್ ಬಿಟ್ರೆ ಇದ್ರಲ್ಲಿ 2 ಪವರ್ ಮೋಡ್ ಬರುತ್ತೆ, ಒಂದು ಈಕೋ ಮತ್ತೆ ಒಂದು ಪವರ್. ಇದ್ ಬಿಟ್ರೆ ಇಲ್ಲಿ ಹೆಡ್ಲೈಟ್ ಪವರ್ ಕಾಣಿಸ್ತಾ ಇದೆ ನೋಡಿ. ನೋಡಿ ಫ್ರೆಂಡ್ಸ್, ಇದು ಡಿಫ್ರೆನ್ಷಿಯಲ್ ಲಾಕು, ವೀಲ್ ಲಿಫ್ಟ್ ಮತ್ತೆ ಇದು ಇಲ್ಲ ಅಸಿಸ್ಟ್, ಈ 3 ಬಗ್ಗೆ ಈಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ಡಿಫ್ರೆನ್ಷಿಯಲ್ ಲಾಕ್ ಅಂತ. ಇದು ಯಾವಾಗ ಇದು ನಾವು ಆಟೋಮೆಟಿಕ್ ಆಗಿ ಆನ್ ಆಗಲ್ಲ. ಇದು ನಮಗ್ ಬೇಕಂದ್ರೆ ಮ್ಯಾನ್ಯುಯಲ್ ಆಗಿ ಆನ್ ಮಾಡ್ಕೋಬೇಕಷ್ಟೇ. ಇಲ್ಲಿ ಪ್ರೆಸ್ ಮಾಡಿದ್ರೆ ಇಲ್ಲಿ ಲೈಟ್ ಹತ್ತುತ್ತೆ, ಇಲ್ಲಿ ಕಾಣಿಸ್ತಿರ್ಬೋದು ನಿಮ್ಗೆ. ಇಲ್ಲಿ ನೋಡಿ, ಇದು ಈಗ ಆನ್ ಆಗಿದೆ. ಈಗ ಆಫ್, ಲೈಟ್ ಆನ್ ಆಗ್ತಿಲ್ಲ, ನಿಮ್ಗೆ ಬೆಳಕಿರೋದು ಕಾಣಿಸ್ತಿಲ್ಲ, ಇಲ್ಲಿ ಲೈಟ್ ಆನ್ ಆಗುತ್ತೆ. ಇದನ್ನ ನಾವ್ ಯಾವಾಗ ಹಾಕ್ತಿವಿ ಅಂದ್ರೆ, ಈಗ ಗಾಡಿ ಕೆಸರಲ್ಲಿ ಇರುತ್ತೆ, ಕೆಸರಲ್ಲಿ ಸಿಗಾಕೊಂಡ್ಬಿಟ್ಟಿರುತ್ತೆ, ಬರ್ತಿರಲ್ಲ ವೀಲು ಅಲ್ಲೇ ಸ್ಪಿನ್ ಆಗ್ತಿರ್ತವೆ. ಆ ಟೈಮ್ ಅಲ್ಲಿ ಇದನ್ನ ಆನ್ ಮಾಡಿದ್ರೆ ಸ್ಪಿನ್ ಆಗ್ತಿರೋ ವೀಲು ಸ್ಟಾಪ್ ಆಗುತ್ತೆ. ಸ್ಟಾಪ್ ಅಂದ್ರೆ ಲಾಕ್ ಆಗುತ್ತೆ. ಲಾಕ್ ಅಂದ್ರೆ ಪೂರ್ತಿ ಕಂಪ್ಲೀಟ್ ಆಗಿ ಸ್ಪಿನ್ ಆಗದೆ ಇರೋ ತರ ಲಾಕ್ ಆಗಲ್ಲ. 2 ವೀಲು, ಲೆಫ್ಟ್ ವೀಲು ಮತ್ತೆ ರೈಟ್ ವೀಲ್ 2 ಬ್ಯಾಲೆನ್ಸ್ ಆಗಿ ರೊಟೇಟ್ ಆಗುತ್ತೆ. ಅವಾಗ ಗಾಡಿಗೆ ಪವರ್ ಸಿಕ್ಕಿ ಗ್ರಿಪ್ ಇಂದ ಗಾಡಿ ಆಚೆ ಬರುತ್ತೆ. ಇದು ಲಿಫ್ಟ್ ಆಕ್ಸೆಲ್. ಇದು ಡಿಫ್ರೆನ್ಷಿಯಲ್ ಲಾಕ್ ಹಾಕಿದಾಗ ಲಿಫ್ಟ್ ಆಕ್ಸೆಲ್ ಕೂಡ ನಾವು ಹಾಕ್ಲೇಬೇಕು. ಹಾಕ್ಲಿಲ್ಲ ಅಂದ್ರೆ ಏನಾಗಲ್ಲ. ಹಾಕಿದ್ರೆ ಒಂದು ನಮ್ಗೆಲ್ಲ ಅಡ್ವಾಂಟೇಜ್ ಇರುತ್ತೆ. ಮಿಡ್ ವೀಲ್ ಡಮ್ಮಿ ಆಕ್ಸೆಲ್ ಬರುತ್ತೆ, ಹಿಂದೆಗಡೆ ಫುಲ್ ಲಾಸ್ಟ್ ನೇದ್ ಬರುತ್ತಲ್ಲ, ಅದು ಡಮ್ಮಿ ಆಕ್ಸೆಲ್. ಸೆಂಟ್ರಲ್ ಇರೋದು ಒರಿಜಿನಲ್ ಆಕ್ಸೆಲ್. ಒರಿಜಿನಲ್ ಆಕ್ಸೆಲ್ಗೆ ಲೋಡ್ ಜಾಸ್ತಿ ಬೀಳುತ್ತೆ ಲಿಫ್ಟ್ ಆಕ್ಸೆಲ್ ಲಿಫ್ಟ್ ಮಾಡಿದಾಗ. ಅವಾಗ ಗ್ರಿಪ್ ಸಿಕ್ಕಿದಾಗ ಗಾಡಿ ಆಟೋಮೆಟಿಕ್ ಆಗಿ ಈಸಿಯಾಗಿ ಸ್ಪಿನ್ ಆಗದಲ್ಲೇ ಆಚೆ ಬರುತ್ತೆ. ಇಷ್ಟೇ ಡಿಫ್ರೆನ್ಷಿಯಲ್ ಲಾಕ್ ಅಂದ್ರೆ, ಬೇರೆ ಏನಿಲ್ಲ. ಲಿಫ್ಟ್ ಆಕ್ಸೆಲ್ ನಮಗ್ ಇದು ಆಟೋಮೆಟಿಕ್ ಆಗಿ ಏನ್ ಲಿಫ್ಟ್ ಆಗಲ್ಲ, ಮ್ಯಾನ್ಯುಯಲ್ ಆಗಿ ಲಿಫ್ಟ್ ಮಾಡ್ಬೇಕು. ನಮಗ್ ಬೇಕು ಅಂದಾಗ ಇದು ಪ್ರೆಸ್ ಮಾಡಿದ್ರೆ ಲಿಫ್ಟ್ ಆಕ್ಸೆಲ್ ಲಿಫ್ಟ್ ಆಗುತ್ತೆ. ತಿರ್ಗಾ ಡೌನ್ ಮಾಡ್ಬೇಕು ಅಂದಾಗ ಪ್ರೆಸ್ ಮಾಡಿದ್ರೆ ತಿರ್ಗಾ ಡೌನ್ ಆಗುತ್ತೆ. ಇಲ್ಲ ಅಸಿಸ್ಟ್ ಅಂದ್ರೆ, ಈಗ ಗಾಡಿ ಡೌನ್ ಅಲ್ಲಿ ಇರುತ್ತೆ, ನಾವು ಹಿಂದೆಗಡೆ ಯಾವ್ದಾದ್ರು ಗಾಡಿ ಬಂದಿರುತ್ತೆ ಅನ್ಕೊಳ್ಳಿ, ಅವಾಗ ಗಾಡಿ ಹಿಂದೆ ಹೋಗ್ಬಾರ್ದು, ಸೀದಾ ಹಂಗೆ ಕಂಪ್ಲೀಟ್ ಆಗಿ ಹಿಂದೆ ಹೋಗ್ದಲೆ ಮೂವ್ ಮಾಡ್ಬೇಕು ಮುಂದೆ ಅಂದಾಗ ಅದು ಇಲ್ಲ ಅಸಿಸ್ಟ್ ಆನ್ ಮಾಡಿದ್ರೆ, ಈ ತರ ಇಲ್ಲ ಅಸಿಸ್ಟ್ ಆನ್ ಮಾಡೋದು. ಹಿಂಗ್ ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ, ತಿರ್ಗಾ ಪ್ರೆಸ್ ಮಾಡಿದ್ರೆ ಆಫ್ ಆಗುತ್ತೆ. ಆತರ ಒಂದ್ಸತಿ ಪ್ರೆಸ್ ಮಾಡಿದ್ರೆ ಇಂಡಿಕೇಟ್ ಆಗುತ್ತೆ. ಇಂಡಿಕೇಟ್ ಆದಾಗ
ನಾವು ಆಟೋಮೆಟಿಕ್ ಆಗಿ ಬ್ರೇಕ್ ಮೇಲಿಂದ ಕಾಲ್ ತೆಗೆದ್ರು ಗಾಡಿ ಏನ್ ಹಿಂದೆ ಹೋಗಲ್ಲ. ಹ್ಯಾಂಡ್ ಬ್ರೇಕ್ ಹಾಕ್ಲಿಲ್ಲ ಅಂದ್ರೂ ಗಾಡಿ ಹಿಂದೆ ಹೋಗಲ್ಲ. ಡೌನ್ ಹಿಂದೆ ನಾವು ಗೇರ್ ಈಗ ಫಸ್ಟ್ ಗೇರ್ ಹಾಕಿ ಡೌನ್ ಹಿಂದೆಗಡೆ ಇದ್ರೆ ಗಾಡಿ ಹಿಂದಕ್ಕೆ ಹೋಗಲ್ಲ. ರಿವರ್ಸ್ ಗೆ ಹಾಕಿದಾಗ ಡೌನ್ ಮುಂದೆನಾದ್ರೂ ಇರ್ಲಿ ಹಿಂದೆನಾದ್ರೂ ಇರ್ಲಿ ಎತ್ತಾದ್ರೂ ಇರ್ಲಿ ಗಾಡಿ ಹಿಂದೆನೂ ಹೋಗಲ್ಲ ಮುಂದೆನೂ ಹೋಗಲ್ಲ. ಫಸ್ಟಿಗೆ ಫ್ರಂಟಿಗೆ ಗೇರ್ ಹಾಕಿದಾಗ ಅಷ್ಟೇ, ಹಿಂದೆನೂ ಹೋಗಲ್ಲ ಮುಂದೆನೂ ಹೋಗಲ್ಲ. ಗಾಡಿ ನಿಂತಿರೋ ತರನೇ ನಿಂತಿರುತ್ತೆ. ಅಂದ್ರೆ ಈಗ ಬ್ರೇಕ್ ತುಳಿದಾಗ ಗಾಡಿ ಹೆಂಗ್ ನಿಂತಿರುತ್ತೋ ಆ ತರ ನಿಂತ್ಕೊಳ್ಳುತ್ತೆ. ಅವಾಗ ನಾವು ಹಿಂದೆ ಬೇಕಂದ್ರೆ ಹಿಂದೆ ಮೂವ್ ಮಾಡ್ಬೋದು, ಮುಂದೆ ಬೇಕಂದ್ರೆ ಮುಂದೆ ಮೂವ್ ಮಾಡ್ಬೋದು. ತಿರ್ಗಾ ನೀವು ಕ್ಲಚ್ ನಿಧಾನಕ್ ಬಿಟ್ಟು ಎಕ್ಸಲೇಟರ್ ಕೊಟ್ರೆ ನೀವು ಫಸ್ಟಿಗೆ ಹಾಕ್ತಿದ್ರೆ ಮುಂದೆ ಹೋಗುತ್ತೆ, ರಿವರ್ಸ್ ಹಾಕಿ ಗೇರ್ ಕ್ಲಚ್ ಬಿಟ್ರೆ ಹಿಂದೆ ಹೋಗುತ್ತೆ ಅಷ್ಟೇ, ಅದೇನಿಲ್ಲ. ಅದು ನಿಮ್ಗೆ ಡೈರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಗಾಡಿ ಹಿಂದೆ ಅದೊಂಥರ ಹ್ಯಾಂಡ್ ಬ್ರೇಕ್ ತರಾನೇ, ಗಾಡಿ ಹಿಂದೆನೂ ಹೋಗಲ್ಲ ಮುಂದೆನೂ ಹೋಗಲ್ಲ. ನಾವು ಗೇರ್ಗೆ ಹಾಕಿ ಯಾವ ಗೇರ್ ಅಲ್ಲಿ ಹಾಕಿ ಮೂವ್ ಮಾಡ್ತೀವೋ ರಿವರ್ಸ್ ಹಾಕಿ ಮೂವ್ ಮಾಡಿದ್ರೆ ಹಿಂದೆ ಹೋಗುತ್ತೆ, ಫಸ್ಟಿಗೆ ಹಾಕಿ ಮೂವ್ ಮಾಡಿದ್ರೆ ಮುಂದೆ ಹೋಗುತ್ತೆ ಅಷ್ಟೇ. ಅದ್ ಬಿಟ್ರೆ ನಿಮ್ಗೆ ಕ್ರೂಸ್ ಕಂಟ್ರೋಲ್, ಇದು ಕ್ರೂಸ್ ಕಂಟ್ರೋಲ್ ನಿಮ್ಗೆ ಗೊತ್ತೇ ಇರುತ್ತೆ, ಕಾರಲ್ಲೆಲ್ಲ ಕೊಡ್ತಾರೆ. ಇದೇನಿಲ್ಲ, ಇದು 3 ಸೆಕೆಂಡ್ ಪ್ರೆಸ್ ಮಾಡಿ ಇಟ್ಕೋಬೇಕು. 3 ಸೆಕೆಂಡ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಆನ್ ಆಗುತ್ತೆ. ಇದು ಪ್ಲಸ್ ಅಂತ ಒತ್ತುತ್ತಾ ಹೋದ್ರೆ ಸ್ಪೀಡು 10 ಕಿಲೋಮೀಟರ್ ಸ್ಪೀಡು, ಹಂಗೆ ಒಂದ್ಸತಿ ಪ್ರೆಸ್ ಮಾಡಿದ್ರೆ 10 ಕಿಲೋಮೀಟರ್ ಸ್ಪೀಡ್ ಜಾಸ್ತಿ ಆಗುತ್ತೆ. ಇದು ಆಫ್ ಮಾಡೋದು ಹೆಂಗೆ, ಇಲ್ಲೇ ಒತ್ಬೇಕು ಆತರ ಏನಿಲ್ಲ. ಕ್ಲಚ್ಚು, ಬ್ರೇಕು, ಎಕ್ಸಲೇಟರ್ ಈ ಮೂರಲ್ಲಿ ಯಾವ್ದಾದ್ರು ಒಂದ್ ಪ್ರೆಸ್ ಮಾಡಿದ್ರು ಆಟೋಮೆಟಿಕ್ ಆಗಿ ಆಫ್ ಆಗುತ್ತೆ. ನೀವಿಲ್ಲ ಡೈರೆಕ್ಟ್ ಆಗ ಹಂಗೆ ಆಫ್ ಮಾಡಲ್ಲ, ಮ್ಯಾನ್ಯಲ್ ಆಗಿ ಆಫ್ ಮಾಡ್ತೀನಿ ಅಂದ್ರೆ ಇಲ್ಲಿ ಮೈನಸ್ ಹೊಡೆದ್ರೆ ಆಫ್ ಆಗುತ್ತೆ, 3 ಸೆಕೆಂಡ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಆಫ್ ಆಗುತ್ತೆ. ಇದು ರೀಜನರೇಷನ್ ಅವಾಗ್ಲೇ ಹೇಳ್ದಂಗೆ ಬೇರೆ ವಿಡಿಯೋದಲ್ಲಿ ಹೇಳ್ತೀನಿ. ಅದು ತುಂಬಾ ದೊಡ್ಡ ಪ್ರೋಸೆಸ್. ಅದೀಗ ಹೇಳ್ತಾ ಹೋದ್ರೆ ವಿಡಿಯೋ ತುಂಬಾ ಲಾಂಗ್ ಆಗ್ಬಿಡುತ್ತೆ. ಇಷ್ಟೇ. ಮತ್ತೆ ಇದು ಬಂದು ಡ್ರೈವರ್ ಸೆನ್ಸರ್. ಇದು ಇಲ್ಲಿ ನಾವು ಡ್ರೈವಿಂಗ್ ಮಾಡ್ಬೇಕಾದ್ರೆ ನಮ್ಮನ್ನ ಸೆನ್ಸ್ ಮಾಡುತ್ತೆ. ಸೆನ್ಸ್ ಮಾಡಿ ಇಲ್ಲಿಂದ ಇಲ್ಲಿಗೆ ಮೆಸೇಜ್ ಕಳ್ಸುತ್ತೆ. ಒಬ್ಬ ಡ್ರೈವರ್ ಗಾಡಿ ಓಡಿಸ್ತಿರೋನೇನಾದ್ರು 3 ಸೆಕೆಂಡ್ ಗಿಂತ ಜಾಸ್ತಿ ಹೊತ್ತು ಕಣ್ ಮುಚ್ಕೊಂಡಿದ್ರೆ ಇಲ್ಲಿ ಬಜಾರ್ ಆಗುತ್ತೆ. ಅದ್ ಬೇಕಂದ್ರೆ ನಾವು ಇಕ್ಕೊಂಬೋದು, ಬೇಡ ಅಂದ್ರೆ ಇಲ್ಲಿ ಕಿತ್ತು ಕಟ್ ಆಫ್ ಮಾಡ್ಕೋಬಹುದು. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಏನ್ ಮಾಡ್ತಾರೆ ಅಂದ್ರೆ ಕಟ್ ಆಫ್ ಮಾಡ್ಬಿಡ್ತಾರೆ, ಯಾರು ಯೂಸ್ ಮಾಡಲ್ಲ ಸೆನ್ಸರ್. ಆಟೋಮೆಟಿಕ್ ವಿಂಡೋ ಲಿಫ್ಟರ್ ಮತ್ತೆ ಡೌನರ್ ಬರುತ್ತೆ. ಅವ್ನ್ ನೋಡ್ತಾ ಹೋದ್ರೆ ಲಾರಿ ನಮ್ಗೆ ಲಾರಿ ತರ ಅನ್ಸೋದೇ ಇಲ್ಲ, ಫುಲ್ ಸ್ಮೂತ್ ಇರುತ್ತೆ, ಸೇಮ್ ಕಾರ್ ಅಂತಾನೆ ಅನ್ಬೋದು. ಇದು LCD ಸ್ಕ್ರೀನು. ರಿವರ್ಸ್ ಗೇರ್ ಹಾಕ್ದಾಗ ಹಿಂದೆಗಡೆ ಏನಾದ್ರು ಇದು ಸೇಮ್ ಕಾರಲ್ಲಿ ಹೇಗ್ ಬರುತ್ತೋ ಅದೇ ತರ ಇರುತ್ತೆ. ರಿವರ್ಸ್ ಗೇರ್ ಹಾಕಿದಾಗ ಆಟೋಮೆಟಿಕ್ ಆಗಿ LED ಸ್ಕ್ರೀನ್ ಆಗುತ್ತೆ, ಹಿಂದೆಗಡೆ ಕ್ಯಾಮ್ರಾ ಆನ್ ಆಗಿ ಹಿಂದೆಗಡೆ ಏನಿದೆ ಅಂತ ಗೊತ್ತಾಗುತ್ತೆ. ತುಂಬಾ ಈಗ 3 ಇಂಚ್ ಡಿಸ್ಟೆನ್ಸ್ 3 ಇಂಚ್ ಡಿಸ್ಟೆನ್ಸ್ ಪೂರ್ತಿ ಹತ್ರ ಹೋದ ಅಂದ್ರೆ ಆಟೋಮೆಟಿಕ್ ಆಗಿ ಸೆನ್ಸರ್ ಗಳು ಆನ್ ಆಗಿ ಬಜಾರ್ ಆಗಕ್ ಶುರು ಮಾಡ್ತವೆ. ಅವಾಗ ನಾವು ಅಲ್ಲಿ ಅರ್ಥ ಮಾಡ್ಕೊಂಡು ಗಾಡಿ ಸ್ಟಾಪ್ ಮಾಡ್ಬೇಕು ಅಂತ ಅಷ್ಟೇ. ಇದು ನಮ್ದು ಸ್ಲೀಪರ್ ಕ್ಯಾಬಿನ್ ಗಾಡಿ. ಇಲ್ಲಿ ನೋಡ್ಬೋದು, ನನಗೆ ತುಂಬಾ ಇಷ್ಟವಾದ ಜಾಗ ಅಂದ್ರೆ ಇದೇನೆ. ಆರಾಮಾಗಿ ಒಬ್ರು ಮನಿಕೋಬಹುದು. ನಿಮ್ಗೆ ಗಾಡಿಲಿ ಸ್ಟಾಕ್ ಅಲ್ಲಿ ಏನೇನ್ ಸಿಗುತ್ತೆ ಅಂದ್ರೆ ಒಂದು ಜಾಕ್ ಬಿಟ್ ಸಿಗುತ್ತೆ, ರಿಂಚ್ ಕೊಡ್ತಾರೆ. ಅದ್ ಬಿಟ್ರೆ ಇನ್ನೇನು ಎಕ್ಸ್ಟ್ರಾ ಏನ್ ಜಾಸ್ತಿ ಏನ್ ಕೊಡಲ್ಲ, ಇಷ್ಟ ಕೊಡ್ತಾರೆ ಅಷ್ಟೇ. ಕಂಪ್ನಿ ನನ್ನ ಮಕ್ಳು ಕೀ ಈ ತರ ಕೀ ನೋಡಿ, ಕೀ ಇಷ್ಟೇ, ವೆರಿ ಸಿಂಪಲ್. ಇದು ಲಾಕರ್ದು, ಇಲ್ಲಿ ಒಳಗಡೆ ಕೊಟ್ಟಿರ್ತಾನೆ ಲಾಕರ್. ಇದು ಡೆಫ್ ಬಗ್ಗೆನೂ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ಇಗ್ನಿಷನ್ ಕೀ. ಕ್ಯಾಮ್ರಾ ಕೊಡಿರಿ ನೋಡಿ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಲ್ಲಿ ಈ ತರ ಸ್ಪೀಡು, ಡೆಫ್, ಇದು ಇಲ್ಲಿ ಡೆಫ್, ಇದು ಬ್ಲೂ ಕಲರ್ ಬಂದೈತಲ್ಲ ಇದು ಡೆಫ್. ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ಫಸ್ಟ್ ಗಾಡಿ ನ್ಯೂಟ್ರಲ್ ಅಲ್ಲಿ ಐತಾ ಇಲ್ವಾ ಚೆಕ್ ಮಾಡ್ಬೇಕು. ಇಲ್ಲಿ ನ್ಯೂಟ್ರಲ್ ಅಲ್ಲಿ ಇದ್ರೆ ಇಲ್ಲಿ ನೋಡಿ ಎನ್ ಅಂತ ಕಾಣಿಸ್ತಾ ಇದೆ, ಇಲ್ಲಿ ಎನ್ ಅಂತ ಬರುತ್ತೆ. ಸ್ಟಾರ್ಟ್ ಮಾಡ್ಬೇಕು. ಸ್ಟಾರ್ಟ್ ಆಗಿ ಇದು ಗಾಡಿ ಮೂವ್ ಆಗ್ಬೇಕು ಅಂದ್ರೆ ಇಲ್ಲಿ ಸ್ಟಾಪ್ ಅಂತ ಬಂದೈತೆ ನೋಡಿ. ಇದು ವ್ಯಾಕ್ಯೂಮ್. ಇಲ್ಲಿ 6 ಅಂತ ಐತಲ್ಲ, 6 ಅಂತ ಬರ್ಬಾರ್ದು, ಇಲ್ಲಿ 8 ತನಕ ಬರ್ಬೇಕು. 8 ತನಕ ಬಂದ್ರೆ ಇದು ಸ್ಟಾಪ್ ಅನ್ನೋದು ಹೋಗುತ್ತೆ. ಪಾರ್ಕಿಂಗ್ ಹೋಗ್ಬೇಕು ಅಂದ್ರೆ 8 ಗಿಂತ ಮೇಲ್ ಬರ್ಬೇಕು ವ್ಯಾಕ್ಯೂಮ್. ಅವಾಗ ಬಂದ್ರೆ ಪಾರ್ಕಿಂಗ್ ಓಪನ್ ಆಗುತ್ತೆ. ಅದ್ ಪಾರ್ಕಿಂಗ್ ಅನ್ನೋದು ಹೋಗ್ಲಿಲ್ಲ ಅಂದ್ರೆ ಗಾಡಿ ಹಿಂದೆ ಆಗ್ಲಿ ಮುಂದೆ ಆಗ್ಲಿ ಹೋಗಲ್ಲ, ಏನ್ ಮಾಡಿದ್ರು ಹೋಗಲ್ಲ. ಒಂಥರ ಹ್ಯಾಂಡ್ ಬ್ರೇಕ್ ಹಾಕ್ದಾಗ ಗಾಡಿ ಆಗಿರುತ್ತೆ ಹಾಗಾಗಿರುತ್ತೆ. ಕಟ್ ಮಾಡು.